ಮಿತ್ರರೇ ನಮಸ್ಕಾರ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಮಾಡ್ತಾ ಇರುವಂತಹ ಈ ಯುದ್ಧದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ಮುಖ್ಯವಾಗಿ ಇಸ್ರೇಲ್ ತನ್ನ ವಾರ್ ಸ್ಟ್ರಾಟಜಿಯನ್ನೇ ಬದಲಾಯಿಸಿಕೊಂಡಿದೆ. ಈಗೇನು ಅವರು ಟಾರ್ಗೆಟ್ ಮಾಡ್ತಾ ಇದ್ರಲ್ಲ, ಆ ಎಲ್ಲ ಟಾರ್ಗೆಟ್ಗಳು ಕೂಡ ಮುಂದಿನ ದಿನಗಳಲ್ಲಿ ಬದಲಾಗುತ್ತೆ. ಇಸ್ರೇಲ್ ಒಂದು ಲಾಂಗ್ ಟರ್ಮ್ ಗೋಲನ್ನು ಇಟ್ಟುಕೊಂಡು ಈ ಅಮೆರಿಕವನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ತನ್ನ ವಾರ್ ಸ್ಟ್ರಾಟಜಿಯನ್ನು ಕಂಪ್ಲೀಟ್ ಬದಲಾವಣೆ ಮಾಡಿಕೊಂಡಿದ್ದಾರೆ. ಇದು ಇರಾನ್ನ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುವಂತಹ ವಿಚಾರ. ಜೊತೆಗೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂತಹ ಮಾರ್ಕೊ ರೂಬಿಯೋ ಬಹಳ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುವಂತಹದ್ದು ನಮ್ಮ ಗುರಿಯೇ ಆಗಿಲ್ಲ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ರೂಬಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನ್ಯಾಟೋದ ಬಗ್ಗೆಯೂ ಕೂಡ ರೂಬಿಯೋ ಕಿಡಿಕಾರಿದ್ದಾರೆ. ಮಾರ್ಕೊ ರೂಬಿಯೋ ಅವರ ಮಾತನ್ನ ಕೇಳಿದ್ರೆ ನ್ಯಾಟೋದ ಭವಿಷ್ಯ ಅತಂತ್ರವಾದಂತೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ಮಿಡಲ್ ಈಸ್ಟ್ನಲ್ಲಿ ತನ್ನ ಸೇನಾ ಜಮಾವಣೆಯನ್ನು ಜಾಸ್ತಿ ಮಾಡ್ತಾ ಇದೆ. ವಿಶೇಷ ಪಡೆಗಳು ಮಿಡಲ್ ಈಸ್ಟ್ಗೆ ಬಂದಿದ್ದಾಗಿದೆ. ಆದರೆ ಈ ಸಂದರ್ಭದಲ್ಲಿ ಟ್ರಂಪ್ ಯುದ್ಧವನ್ನು ಎಂಡ್ ಮಾಡೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಅವರು ಪ್ಲಾನೇ ಬೇರೆ ಇದೆ ಅಂತ ಅಮೆರಿಕದ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಹರ್ಮೋಸ್ ಜಲಸಂಧಿ ಓಪನ್ ಆಗದೇ ಇದ್ರೂ ಕೂಡ ಟ್ರಂಪ್ ಯುದ್ಧವನ್ನು ಎಂಡ್ ಮಾಡಬಹುದು, ಆ ರೀತಿಯ ಲೆಕ್ಕಾಚಾರ ಟ್ರಂಪ್ ತಲೆಯಲ್ಲಿದೆ ಅಂತ ಅಮೆರಿಕದ ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಮಿತ್ರರೇ, ಹೀಗೆ ಯುದ್ಧದ ಕುರಿತಾಗಿ ಸಾಕಷ್ಟು ಮಾಹಿತಿಗಳಿದ್ದಾವೆ. ಎಲ್ಲವುದನ್ನು ಒನ್ ಬೈ ಒನ್ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ದಿ ಟೈಮ್ಸ್ ಆಫ್ ಇಸ್ರೇಲ್ ಒಂದು ವರದಿಯನ್ನು ಪ್ರಕಟಿಸಿದೆ. ಇದು ಇರಾನ್ ಯುದ್ಧದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ನನಗಂತೂ ಅನಿಸುತ್ತೆ. ಅದೇನು ಕೇಳಿದ್ರೆ, ಇಸ್ರೇಲ್ ಈ ಯುದ್ಧದಲ್ಲಿ ತನ್ನ ತಂತ್ರಗಾರಿಕೆಯನ್ನು ಕಂಪ್ಲೀಟ್ ಶಿಫ್ಟ್ ಮಾಡಿದೆ. ಇಷ್ಟು ದಿನ ಇಸ್ರೇಲ್ ಏನು ಮಾಡ್ತಾ ಇತ್ತು, ಇರಾನ್ನ ಪ್ರಮುಖ ಸೈನಿಕ ತಾಣಗಳನ್ನು ಹೊಡಿತಾ ಇತ್ತು. ಅಂದರೆ ಇರಾನ್ನ ಮಿಸೈಲ್ ಫೆಸಿಲಿಟೀಸ್, ಅವರೆಲ್ಲೆಲ್ಲಿ ಮಿಸೈಲ್ಗಳನ್ನು ತಯಾರು ಮಾಡ್ತಾ ಇದ್ರು ಅದನ್ನು ಗುರಿ ಮಾಡ್ತಾ ಇದ್ರು. ಯಾಕೆ ಅಂತಂದರೆ ಇದರಿಂದ ಇಸ್ರೇಲ್ಗೆ ಥ್ರೆಟ್ ಕಡಿಮೆ ಆಗುತ್ತೆ ಅಂತ. ಎರಡನೇದಾಗಿ ನ್ಯೂಕ್ಲಿಯರ್ ಫೆಸಿಲಿಟೀಸ್, ಇದು ಅವರ ಮೂಲ ಉದ್ದೇಶವೇ ಆಗಿತ್ತು. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ದೇಶ ಆಗಬಾರದು ಅನ್ನುವಂಥದ್ದು. ಜೊತೆಗೆ IRGCಗೆ ಸೇರಿದಂತಹ ಕಟ್ಟಡಗಳನ್ನು ಧ್ವಂಸ ಮಾಡೋದು, ಅವರ ಸೇನೆಗೆ ಹಾನಿ ಮಾಡೋದು, ಅಲ್ಲಿನ ಸರ್ಕಾರಕ್ಕೆ ಹಾನಿ ಮಾಡೋದು, ಈ ರೀತಿಯ ದಾಳಿಗಳನ್ನು ಮಾತ್ರ ಮಾಡ್ತಾ ಇದ್ರು. ಇರಾನ್ನ ಜನಸಾಮಾನ್ಯರಿಗೆ ತೊಂದರೆ ಆಗುವಂತಹ ಯಾವುದೇ ದಾಳಿಗಳನ್ನು ಇಸ್ರೇಲ್ ಆಗಲಿ ಅಮೆರಿಕ ಆಗಲಿ ಮಾಡ್ತಾ ಇರಲಿಲ್ಲ. ಅಂದರೆ ಒಂದು ವೇಳೆ ಈ ಯುದ್ಧ ಈ ತಕ್ಷಣಕ್ಕೆ ನಿಂತರೂ ಕೂಡ ಇರಾನ್ನ ಎಕಾನಮಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗಬಾರದು, ಅವರು ಚೇತರಿಸಿಕೊಳ್ಳಬೇಕು. ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ಇಸ್ರೇಲ್ ಮತ್ತು ಅಮೆರಿಕ ಹೊಂದಿದ್ವು. ಆದರೆ ಇಸ್ರೇಲ್ ಈಗ ಆ ತಂತ್ರಗಾರಿಕೆಯನ್ನು ಬದಲಾಯಿಸಿಕೊಂಡಿದೆ. ಇರಾನ್ನ ಎಕಾನಮಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಬೇಕು. ಇನ್ನು ಮುಂದೆ ಇರಾನ್ನ ಎಕಾನಮಿಕ್ ಟಾರ್ಗೆಟ್ಗಳನ್ನು ಗುರಿ ಮಾಡೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ, ಹೀಗಂತ ದಿ ಟೈಮ್ಸ್ ಆಫ್ ಇಸ್ರೇಲ್ ವರದಿ ಮಾಡಿದೆ. ಹಾಗಾದರೆ ಯಾಕೆ ಈ ರೀತಿಯಾದಂತಹ ತಂತ್ರಗಾರಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ? ಇಸ್ರೇಲ್ ಯಾಕೋಸ್ಕರವಾಗಿ ಎಕಾನಮಿಗೆ ಹೊಡೆಯುವಂತಹ ಪ್ರಯತ್ನ ಮಾಡ್ತಾ ಇದೆ? ಇದರಿಂದ ಇಸ್ರೇಲ್ಗೆ ಸಿಗುವಂತಹ ಯಶಸ್ಸಾದ್ರೂ ಏನು? ಇದನ್ನು ನಾವು ಚಿಕ್ಕದಾಗಿ ನೋಡೋದಾದ್ರೆ, ಈ ಯುದ್ಧದ ಟಾರ್ಗೆಟ್ ಬಗ್ಗೆ ಅಮೆರಿಕಾಗೆ ಕನ್ಫ್ಯೂಷನ್ಗಳಿರಬಹುದು. ಅವ್ರು ಹೇಳ್ತಾರೆ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅನ್ನು ಹಾನಿ ಮಾಡುವಂತಹದ್ದು, ಮಿಸೈಲ್ ಫೆಸಿಲಿಟೀಸ್ ಅನ್ನು ಹಾನಿ ಮಾಡುವಂತಹದ್ದು, ಇದು ನಮ್ಮ ಮೈನ್ ಟಾರ್ಗೆಟ್ ಅಂತ. ಒಮ್ಮೊಮ್ಮೆ ರೆಜಿಮ್ ಚೇಂಜ್ ಅಂತಲೂ ಹೇಳ್ತಾರೆ. ಆದರೆ ಅಮೆರಿಕಾಗೆ ಆ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಇಸ್ರೇಲ್ಗೆ ಹಾಗಲ್ಲ. ಇಸ್ರೇಲ್ನ ಮುಖ್ಯ ಗುರಿ ಇರುವಂತಹದ್ದೇ ರೆಜಿಮ್ ಚೇಂಜ್ ಮಾಡುವಂತಹದ್ದು. ನ್ಯೂಕ್ಲಿಯರ್ ಫೆಸಿಲಿಟೀಸು, ಮಿಸೈಲ್ ಫೆಸಿಲಿಟೀಸು, ಇದೆಲ್ಲವೂ ಯುದ್ಧದ ಸಂದರ್ಭದಲ್ಲಿ ಹಾನಿ ಆಗೇ ಆಗುತ್ತೆ. ಆದರೆ ಅಂತಿಮವಾದಂತಹ ಗುರಿ ಏನು? ಇರಾನ್ನಲ್ಲಿ ಸರ್ಕಾರ ಬದಲಾಗಬೇಕು ಅಂತ. ಸದ್ಯ ಇಸ್ರೇಲ್ಗೆ ಈ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಯುದ್ಧ ಇನ್ನಷ್ಟು ಕಾಲ ಕಂಟಿನ್ಯೂ ಆಗಬೇಕು. ಇಲ್ಲದೆ ಹೋದ್ರೆ ಅಲ್ಲಿನ ರೆಜಿಮ್ ಕೊಲ್ಯಾಪ್ಸ್ ಆಗೋದಿಲ್ಲ. ಯುದ್ಧ ಕಂಟಿನ್ಯೂ ಮಾಡೋದಕ್ಕೆ ಅಮೆರಿಕ ಅಷ್ಟು ಉತ್ಸಾಹವನ್ನು ತೋರಿಸ್ತಾ ಇಲ್ಲ. ಅವರು ಮಾತುಕತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದಿಢೀರಂತ ಯುದ್ಧ ವಿರಾಮ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತಲ್ಲ, ಟ್ರಂಪ್ ಯಾವಾಗ ಬೇಕಾದರೂ ಯುದ್ಧ ವಿರಾಮ ಘೋಷಿಸಿ ಬಿಡ್ತಾರೆ. ಅವರಿಗೇನು ಯುದ್ಧದಲ್ಲಿ ಯಶಸ್ಸು ಸಿಕ್ಕಿದೆಯಾ ಬಿಟ್ಟಿದೆಯಾ ಅದು ಯಾವುದು ಮ್ಯಾಟರ್ ಆಗೋದಿಲ್ಲ. ಹೀಗಾಗಿ ಇಸ್ರೇಲ್ಗೆ ಅನ್ನಿಸ್ತಾ ಇದೆ, ಇಷ್ಟೆಲ್ಲ ಯುದ್ಧ ಮಾಡಿಬಿಟ್ಟು ದಿಢೀರಂತ ಯುದ್ಧ ವಿರಾಮ ಘೋಷಿಸಿದ್ದೇ ಆದರೆ ನಮಗೆ ಯಾವುದೇ ರೀತಿಯಲ್ಲೂ ಯಶಸ್ಸು ಸಿಗೋದಿಲ್ಲ. ಕೇವಲ ಇರಾನ್ಗೆ ಸ್ವಲ್ಪ ಮಟ್ಟಿನ ಡ್ಯಾಮೇಜ್ ಆಗಿದೆ. ಆದರೆ ಇರಾನ್ನ ಥ್ರೆಟ್ ಯಾವತ್ತಿದ್ರೂ ಕೂಡ ಇಸ್ರೇಲ್ಗೆ ಇದ್ದೇ ಇರುತ್ತೆ. ಅದಕ್ಕೇನು ಮಾಡಬೇಕು? ಇರಾನ್ ಇನ್ನು ಯಾವತ್ತೂ ಕೂಡ ಎದ್ದು ನಿಲ್ಲೋದಕ್ಕಾಗಬಾರ್ದು. ತನ್ನಿಂದ ತಾನೇ ರೆಜಿಮ್ ಕೊಲ್ಯಾಪ್ಸ್ ಆಗಬೇಕು. ಆ ರೀತಿಯಾಗಿ ಮಾಡಬೇಕಾದ್ರೆ ಇರಾನ್ನ ಎಕನಾಮಿಕ್ ಅಸೆಟ್ಗಳನ್ನು ನಾಶ ಮಾಡಿಬಿಡಬೇಕು. ಇರಾನ್ ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಆಗಿದ್ದೇ ಆದರೆ ಇಲ್ಲಿ ರೆಜಿಮ್ ಚೇಂಜ್ ಆಗೇ ಆಗುತ್ತೆ. ಒಂದು ವೇಳೆ ರೆಜಿಮ್ ಚೇಂಜ್ ಆಗದೇ ಇದ್ರೂ ಕೂಡ ಇರಾನ್ ಒಳಗೊಳಗೆ ಒಡೆದು ಹೋಗಿಬಿಡುತ್ತೆ ಅನ್ನುವಂಥದ್ದು ಇಸ್ರೇಲ್ನ ಲೆಕ್ಕಾಚಾರ. ಅದು ಹೇಗೆ ಕೇಳಿದ್ರೆ, ಈಗ ಈ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ಗೆ ಬಹಳ ಮಟ್ಟಿಗೆ ಹಾನಿ ಮಾಡಿದ್ದಾವೆ, ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಆದರೆ ಮಿತ್ರರೇ, ಇರಾನ್ನ IRGC ಮತ್ತು ಇರಾನ್ನ ಈ ರೆಜಿಮ್ ಇದೆಯಲ್ಲ, ಅವರ ಕೈಯಲ್ಲಿ ಟೋಟಲ್ ಇರಾನ್ನ ಕಂಟ್ರೋಲ್ ಇದೆ. ಇರಾನ್ ತೈಲ ಸಂಪದ್ಭರಿತವಾದಂತಹ ದೇಶ. ಈ ವಿಚಾರ ಇನ್ನೂ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ, ಇರಾನ್ ಈಗ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡಿದೆ. ಈಗ ಆ ವ್ಯವಸ್ಥೆಯ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದ್ದಾವೆ. ಅದು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇರಬಹುದು ಅಥವಾ ಅವರ ಸೈನಿಕ ಫೆಸಿಲಿಟೀಸ್ಗಳಿರಬಹುದು. ಅವುಗಳನ್ನು ಮಾತ್ರ ಹಾನಿ ಮಾಡಿದ್ದೇ ಆದರೆ ಇರಾನ್ಗೆ ಅದನ್ನು ಪುನಃ ನಿರ್ಮಾಣ ಮಾಡುವಂತಹ ಶಕ್ತಿ ಇರುತ್ತೆ. ಈಗ ಇಸ್ರೇಲ್ ಮತ್ತು ಅಮೆರಿಕ ಹಾನಿ ಮಾಡಿ ಹೋಗ್ತವೆ. ಮುಂದಿನ ಒಂದು 3-4 ವರ್ಷದಲ್ಲಿ ಇರಾನ್ ಅದನ್ನು ರೀಬಿಲ್ಡ್ ಮಾಡುತ್ತೆ. ಯಾಕೆ ಕೇಳಿದ್ರೆ, ಇರಾನ್ನ ಸಂಪತ್ತಿಗೇನು ತೊಂದರೆ ಆಗೋದಿಲ್ಲ. ಇರಾನ್ನ ಅಷ್ಟು ಆಯಿಲ್ ಸಂಪತ್ತನ್ನು ಅಲ್ಲಿನ ರೆಜಿಮೆ ಕಂಟ್ರೋಲ್ ಮಾಡುವಂಥ
ಮಾಡುವಂತಹದ್ದು. ಹೀಗಾಗಿ ಸರ್ಕಾರಕ್ಕೆ ಅದರಿಂದ ಆದಾಯ ಬರ್ತಲೇ ಇರುತ್ತೆ. ಹೀಗಾಗಿ ಇಸ್ರೇಲ್ ಪ್ಲಾನ್ ಮಾಡಿದೆ, ಆ ಆದಾಯದ ಮೂಲವನ್ನೇ ಕಟ್ ಮಾಡಿದ್ದೆ ಆದ್ರೆ ಇರಾನ್ ರೀಬಿಲ್ಡ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಇರಾನ್ನ ಗ್ಯಾಸ್ ಫೆಸಿಲಿಟೀಸ್, ಆಯಿಲ್ ಫೆಸಿಲಿಟೀಸ್, ಅವರ ಸ್ಟೀಲ್ ಕಾರ್ಖಾನೆಗಳು, ಅವರ ಎಲೆಕ್ಟ್ರಿಕ್ ಗ್ರಿಡ್ಗಳು, ಇದನ್ನೆಲ್ಲ ಹಾನಿ ಮಾಡಿದ್ದೆ ಆದ್ರೆ ಇರಾನ್ ನೇರವಾಗಿ ದುರ್ಬಲವಾಗ್ಬಿಡುತ್ತೆ. ಅವರ ಉತ್ಪಾದನೆ ಕಡಿಮೆ ಆಗುತ್ತೆ, ಆದಾಯ ಕುಸಿಯುತ್ತೆ, ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ, ಇರಾನ್ ಆರ್ಥಿಕವಾಗಿ ಕೊಲ್ಯಾಪ್ಸ್ ಆಗುತ್ತೆ. ಈಗಾಗಲೇ ಇರಾನ್ ಆರ್ಥಿಕವಾಗಿ ಬಹಳ ವೀಕ್ ಆಗಿದೆ. ಅಲ್ಲಿನ ಜನ ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ದಾರೆ. ಇದು ಇನ್ನೂ ಪರಿಸ್ಥಿತಿ ಹದಗೆಟ್ರೆ ಜನ ಸಹಜವಾಗಿ ಅಲ್ಲಿನ ಸರ್ಕಾರದ ವಿರುದ್ಧ ತಿರುಗಿ ಬೀಳುತ್ತಾರೆ, ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಎರಡನೇದಾಗಿ ಮಿತ್ರರೇ, ಇರಾನ್ ಸರ್ಕಾರಕ್ಕೆ ಆದಾಯ ಇಲ್ಲ ಅಂತಾದ್ರೆ ಅವರು IRGCಯನ್ನ ನಿಯಂತ್ರಣ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈಗ ಸೇನೆಗೆ ಸಂಬಳ ಕೊಟ್ರಲ್ವಾ ಅವರು ಸರ್ಕಾರದ ಪರವಾಗಿ ಕೆಲಸ ಮಾಡೋದು, ಯುದ್ಧ ಮಾಡೋದು. ಸಂಬಳವನ್ನೇ ಕೊಡುವ ತಾಕತ್ತು ಇರಾನ್ ಇಲ್ಲ ಅಂತಾದ್ರೆ ಸೇನೆ ಎಲ್ಲಿಂದ ಇರುತ್ತೆ? ಅಂತಹ ಒಂದು ಬಲಹೀನ ಇರಾನ್ ನಿರ್ಮಾಣ ಆಗಿದ್ದೆ ಆದ್ರೆ ಇರಾನ್ನಲ್ಲಿ ಈಗಿನ ಸರ್ಕಾರ ಬದಲಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ವೇಳೆ ಬದಲಾಗ್ಲಿಲ್ಲಪ್ಪ, ಆ ಸಂದರ್ಭದಲ್ಲಿ ಇರಾನ್ನಲ್ಲಿ ರೆಬಲ್ ಗ್ರೂಪ್ಗಳು ಹುಟ್ಟಿಕೊಳ್ತವೆ. ಅಂದ್ರೆ ಆಂತರಿಕವಾಗಿ ಇರಾನ್ ಒಡೆದು ಹೋಗ್ಬಿಡುತ್ತೆ. ಈಗ ಸಿರಿಯಾ ಹೇಗಿದೆ ಅಥವಾ ನಮ್ಮ ಪಕ್ಕದ ಮಯನ್ಮಾರ್ ಹೇಗಿದೆ, ಅಂತಹ ಒಂದು ಬಲಹೀನ ದೇಶವಾಗುತ್ತೆ. ಅಂದ್ರೆ ಇರಾನ್ ಒಂದು ದೇಶವಾಗಿ ಉಳಿಯೋದಿಲ್ಲ ಅನ್ನುವಂಥದ್ದು ಇಸ್ರೇಲ್ನ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿ ಯುದ್ಧ ಮುಗಿಯೋದ್ರೊಳಗಾಗಿ ಇರಾನ್ನ ಆರ್ಥಿಕ ಅಸೆಟ್ಗಳನ್ನ ನಾವು ಟಾರ್ಗೆಟ್ ಮಾಡಬೇಕು ಅಂತ ಇಸ್ರೇಲ್ ನಿರ್ಧಾರ ಮಾಡಿದೆಯಂತೆ. ಇದರ ಬಗ್ಗೆ ದಿ ಟೈಮ್ಸ್ ಆಫ್ ಇಸ್ರೇಲ್ ಈಗಾಗಲೇ ವರದಿಯನ್ನು ಪ್ರಕಟಿಸಿದೆ. ಇತ್ತೀಚಿನ ದಾಳಿಗಳನ್ನು ಗಮನಿಸಿ. ಟ್ರಂಪ್ ಏನು ಹೇಳಿದ್ರು? ಅವರ ಗ್ಯಾಸ್ ಫೆಸಿಲಿಟೀಸ್ ಮೇಲೆ ನಾವು ಹೊಡೆಯಲ್ಲ, ಎಲೆಕ್ಟ್ರಿಕ್ ಫೆಸಿಲಿಟೀಸ್ ಮೇಲೆ ನಾವು ಹೊಡಿಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ, ಇರಾನ್ಗೆ ಆಪ್ಷನ್ ಕೊಡ್ತೀವಿ. ಹೀಗೆ ಅಮೆರಿಕ ಮೀನಾಮೇಷ ಎಣಿಸ್ತಾ ಇದೆ. ಆದರೆ ಇಸ್ರೇಲ್ ಆ ರೀತಿಯಾಗಿ ಯೋಚನೆಯನ್ನೇ ಮಾಡ್ತಾ ಇಲ್ಲ. ಅಮೆರಿಕ ಏನೇ ಒತ್ತಡ ಹಾಕಲಿ, ಅವರು ಮೊದಲಿಗೆ ಹೊಡೆದು ಬಿಡ್ತಾರೆ, ಆಮೇಲೆ ಬೇಕಾದ್ರೆ ಸಾರಿ ಕೇಳಿದ್ರಾಯ್ತು ಅಂತ. ಈ ವರದಿಗೆ ಪೂರಕವಾಗಿ ನೆತನ್ಯಾಹು ಅವರ ಒಂದು ಸ್ಟೇಟ್ಮೆಂಟ್ ಕೂಡ ಇದೆ. ಅವರು ಹೇಳ್ತಾರೆ, ಈ ಯುದ್ಧ ಯಾವಾಗ ಮುಗಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯುದ್ಧ ಇನ್ನೂ ಕೂಡ ಹಾಫ್ ವೇ ಪಾಯಿಂಟ್ ಅನ್ನ ಮಾತ್ರ ರೀಚ್ ಆಗಿದೆ, ಅಂದ್ರೆ ಅರ್ಧ ಮಾತ್ರ ಆಗಿದೆ ಅಂತ ನೆತನ್ಯಾಹು ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ಯುದ್ಧ ಹೀಗೆ ಮುಂದುವರಿತಾ ಇರುತ್ತೆ. ಈ ಯುದ್ಧವನ್ನ ಅಂತ್ಯ ಮಾಡೋದಕ್ಕೆ ಯಾವುದೇ ನಿರ್ದಿಷ್ಟ ದಿನಾಂಕವನ್ನ ನಿಗದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಯುದ್ಧವನ್ನ ಮುಂದುವರಿಸ್ತೀವಿ. ಮಿಷನ್ ಕಂಪ್ಲೀಟ್ ಮಾಡುವಂತಹದ್ದಷ್ಟೇ ನಮ್ಮ ಮುಖ್ಯ ಗುರಿಯಾಗಿದೆ, ಹೀಗಂತ ಸ್ವತಃ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಘೋಷಣೆ ಮಾಡಿದ್ದಾರೆ. ಆದರೆ ಅಮೆರಿಕದ ದ್ವಂದ್ವ ಮಾತ್ರ ಹಾಗೆ ಮುಂದುವರೆದಿದೆ. ಇತ್ತೀಚೆಗೆ ಮಾರ್ಕೊ ರೂಬಿಯೋ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡ್ತಾ, ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುವಂತಹದ್ದು ನಮ್ಮ ಗುರಿಯೇ ಅಲ್ಲ. ಇರಾನ್ ವಿರುದ್ಧ ನಾವು ಯುದ್ಧವನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ನಮ್ಮ ಗುರಿ ಕೇವಲ ಅವರ ಸೈನಿಕ ಸಾಮರ್ಥ್ಯವನ್ನು ಕಡಿಮೆ ಮಾಡುವಂತಹದ್ದು, ಅವರ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅನ್ನು ನಾಶ ಮಾಡುವಂತಹದ್ದು, ಅವರ ಮಿಸೈಲ್ ಫೆಸಿಲಿಟೀಸ್ ಅನ್ನು ಕಂಪ್ಲೀಟ್ ಆಗಿ ಹಾನಿ ಮಾಡುವಂತಹದ್ದು. ಇದಿಷ್ಟೇ ಗುರಿಗಳನ್ನು ಇಟ್ಕೊಂಡು ನಾವು ಯುದ್ಧಕ್ಕಿಳಿದಿದ್ದು. ಅಲ್ಲಿ ರೆಜಿಮ್ ಯಾವುದಿರುತ್ತೆ ಯಾವುದಿರೋದಿಲ್ಲ ಅದು ಯಾವುದೂ ಕೂಡ ಅಮೆರಿಕಾಗೆ ಮ್ಯಾಟರ್ ಆಗೋದಿಲ್ಲ. ನಮ್ಮ ಗುರಿ ಅದಲ್ಲ ಅಂತ ಮಾರ್ಕೊ ರೂಬಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಅಮೆರಿಕ ಆರಂಭದಿಂದಲೂ ಕೂಡ ಆಂಟಿಸಿಪೇಟರಿ ಬೇಲನ್ನು ತೆಗೆದುಕೊಳ್ತಲೇ ಇದೆ. ಯಾಕೆ ಗೊತ್ತಾ? ಯುದ್ಧವನ್ನು ಎಂಡ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ವೇಳೆ ರೆಜಿಮ್ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಆಗ ಅಮೆರಿಕದ ಸೋಲು ಅಂತ ಆಗ್ಬಿಡುತ್ತಲ್ಲ. ಅದಕ್ಕೆ ಅವರು ಆರಂಭದಿಂದಲೇ ಹೇಳೋದು, ನಮಗದು ಗುರಿನೇ ಆಗಿರಲಿಲ್ಲ, ನಾವು ಅದರ ಉದ್ದೇಶ ಇಟ್ಕೊಂಡಿಲ್ಲ ಅಂತ. ಹಾಗೆ ರೂಬಿಯೋ ನ್ಯಾಟೋ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಈ ಯುದ್ಧ ಎಂಡ್ ಆದ ಬಳಿಕ ಅಮೆರಿಕದ ಯುದ್ಧ ನ್ಯಾಟೋದ ವಿರುದ್ಧ ಇರುತ್ತೆ ಅಂತ. ಅಂದರೆ ಏನೋ ಸೈನಿಕ ಕಾರ್ಯಾಚರಣೆ ಮಾಡ್ತಾರೆ ಅಂತಲ್ಲ. ನ್ಯಾಟೋವನ್ನು ವೀಕ್ ಮಾಡಬಹುದು ಅಥವಾ ನ್ಯಾಟೋದಿಂದ ಅಮೆರಿಕ ಹೊರಬರಬಹುದು. ಆ ರೀತಿಯಾದಂತಹ ವೇದಿಕೆಯನ್ನು ಟ್ರಂಪ್ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಅವರು ಪದೇ ಪದೇ ನ್ಯಾಟೋವನ್ನು ಟೀಕೆ ಮಾಡ್ತಾ ಇದ್ದಾರೆ. ಈಗ ಮಾರ್ಕೊ ರೂಬಿಯೋ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ನ್ಯಾಟೋದ ಅಂತ್ಯದ ಸುಳಿವು ಅನ್ನೋದನ್ನೇ ಸೂಚಿಸ್ತಾ ಇದೆ. ಅವ್ರೇನು ಹೇಳಿದ್ದಾರೆ ಗೊತ್ತಾ? ಈ ನ್ಯಾಟೋ ಅನ್ನುವಂತಹ ಪದದ ಅರ್ಥವೇ ಯುರೋಪ್ ಮೇಲೆ ಏನಾದರೂ ದಾಳಿ ನಡೆದ್ರೆ ಅದಕ್ಕೆ ಅಮೆರಿಕ ಸಹಾಯ ಮಾಡುವಂತಹದ್ದು, ಅವರನ್ನು ರಕ್ಷಿಸುವಂತಹದ್ದು. ಇದಿಷ್ಟೇ ನ್ಯಾಟೋದ ಅರ್ಥ. ಅದೇ ಅಮೆರಿಕದ ಮೇಲೆ ದಾಳಿ ಆದರೆ ಅವರೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅವರಿಂದ ಯಾವುದೇ ಸಹಾಯವೂ ಕೂಡ ಬರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಸ್ಪೇನ್ ಅನ್ನು ಅವರು ಪಾಯಿಂಟ್ ಮಾಡಿ ಹೇಳಿದ್ದಾರೆ. ಸ್ಪೇನ್ ಈ ಯುದ್ಧ ಆರಂಭವಾದ ತಕ್ಷಣವೇ ಅಮೆರಿಕಾಗೊಂದು ಶಾಕ್ ಕೊಟ್ಟಿತ್ತು. ನಮ್ಮ ಏರ್ ಸ್ಪೇಸ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಬಳಸಬಾರದು ಈ ಯುದ್ಧಕ್ಕೋಸ್ಕರವಾಗಿ ಅಂತ. ಅಮೆರಿಕದ ಮಿತ್ರ ರಾಷ್ಟ್ರವಾಗಿ ಸ್ಪೇನ್ನ ಈ ತೀರ್ಮಾನ ಟ್ರಂಪ್ ಸರ್ಕಾರಕ್ಕೆ ಭಾರಿ ಸಿಟ್ಟಿಗೆ ಕಾರಣ ಆಗಿತ್ತು. ಆ ದಿನದಿಂದಲೂ ಕೂಡ ಸ್ಪೇನ್ ವಿರುದ್ಧ ಟ್ರಂಪ್ ಸರ್ಕಾರ ಕಿಡಿ ಕಾರ್ತಲೇ ಇದೆ. ಹೀಗಾಗಿ ಈ ಯುದ್ಧ ಮುಗಿತಿದ್ದ ಹಾಗೆ ನ್ಯಾಟೋದ ಸ್ವರೂಪದಲ್ಲಿ ಬದಲಾವಣೆ ಆಗಬಹುದು, ಇಲ್ಲ ನ್ಯಾಟೋದಿಂದ ಅಮೆರಿಕ ಹೊರಬಂದು ಬಿಡಬಹುದು. ಒಂದು ವೇಳೆ ಅದೇನಾದರೂ ಆಗಿದ್ದೇ ಆದರೆ ಈ ಯುದ್ಧದ ಅತಿ ದೊಡ್ಡ ವಿಜಯಶಾಲಿ ಯಾರು ಕೇಳಿದ್ರೆ ನೀವು ಯಾವುದೇ ಡೌಟ್ ಇಲ್ಲದೆ ರಷ್ಯಾ ಅಂತ ಹೇಳಿಬಿಡಬಹುದು. ಇನ್ನು ಅಸೋಸಿಯೇಟೆಡ್ ಪ್ರೆಸ್ ಒಂದು ವರದಿ ಮಾಡಿದೆ. ಅವರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯುದ್ಧ ಈ ಹಂತಕ್ಕೆ ಬಂದಾಗಲೂ ಕೂಡ ಗಲ್ಫ್ ರಾಷ್ಟ್ರಗಳು ಯುದ್ಧವನ್ನು ನಿಲ್ಲಿಸೋದು ಬೇಡ ಅಂತ ಅಮೆರಿಕದ ಮೇಲೆ ಒತ್ತಡವನ್ನು ಹಾಕ್ತಲೇ ಇದ್ದಾವೆ. ಅದು ಹಾಗೆ ಮುಂದುವರೆದಿದೆ. ಹೀಗಾಗಿ ಟ್ರಂಪ್ ಅವರು ಗೊಂದಲದಲ್ಲಿದ್ದಾರೆ ಅಂತ ಆ ವರದಿ ಹೇಳ್ತಾ ಇದೆ. ಮಿತ್ರರೇ, ಇದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು. ಆರಂಭದಿಂದಲೂ ಕೂಡ ಕೆಲವರು ಈ ವಾದವನ್ನು ಒಪ್ಪುತ್ತಾ ಇಲ್ಲ. ಆದರೆ ಇದರಲ್ಲೊಂದು ಲಾಜಿಕ್ ಇದೆ. ಸೌದಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹ್ರೈನ್, ಕುವೈತ್ ಈ ಎಲ್ಲ ದೇಶಗಳು ಕೂಡ ಅಮೆರಿಕದ ಮೇಲೆ ನಿರಂತರವಾಗಿ ಒತ್ತಡ ಹಾಕ್ತಾ ಇದ್ದಾವೆ. ನೀವು ಅಂದುಕೊಂಡಂತೆ
ಇರಾನ್ ಪೂರ್ಣವಾಗಿ ವೀಕ್ ಆಗಿಲ್ಲ, ಅವ್ರು ಇನ್ನೂ ಕೂಡ ವೀಕ್ ಆಗಬೇಕು. ಈ ಹಂತದಲ್ಲಿ ಯುದ್ಧವನ್ನು ನಿಲ್ಲಿಸಿದ್ದೇ ಆದರೆ ಗಲ್ಫ್ ರಾಷ್ಟ್ರಗಳ ಸೆಕ್ಯೂರಿಟಿಗೆ ಮತ್ತೊಮ್ಮೆ ಧಕ್ಕೆ ಬರುತ್ತೆ. ಹೀಗಾಗಿ ಯುದ್ಧ ನಿಲ್ಲಿಸುವಂತಹ ಆಪ್ಷನ್ ಅನ್ನು ಬದಿಗಿಟ್ಟು ಬಿಡಿ ಅಂತ ಅವರು ಅಮೆರಿಕಾಗೆ ಸಲಹೆ ಕೊಡ್ತಾ ಇದ್ದಾರಂತೆ. ಇದನ್ನ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಆದರೆ ಟ್ರಂಪ್ಗೆ ಯುದ್ಧ ನಿಲ್ಲಿಸಿದ್ರೆ ಸಾಕಾಗಿದೆ. ಅತ್ತ ಕಡೆಯಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳ್ತಾ ಇದೆ, ಟ್ರಂಪ್ ಯುದ್ಧ ನಿಲ್ಲಿಸುವ ಬಗ್ಗೆ ಯೋಜನೆಯನ್ನ ಮಾಡಿಬಿಟ್ಟಿದ್ದಾರೆ. ಒಂದು ವೇಳೆ ಹರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡದೇ ಇದ್ರೂ ಕೂಡ ಟ್ರಂಪ್ ಈ ಯುದ್ಧವನ್ನ ನಿಲ್ಲಿಸ್ತಾರೆ. ಹರ್ಮೋಸ್ ಜಲಸಂಧಿ ಟ್ರಂಪ್ಗೆ ಮ್ಯಾಟ್ರೇ ಆಗೋದಿಲ್ಲ. ಯುದ್ಧವನ್ನ ನಿಲ್ಲಿಸಿ ನಂತರ ಹರ್ಮೋಸ್ ವಿಚಾರವನ್ನ ಮಿತ್ರ ರಾಷ್ಟ್ರಗಳಿಗೆ ಬಿಟ್ಟು ಬಿಡೋದು. ಅಂದ್ರೆ ಬೇಕಾದವರು ಅದನ್ನು ಓಪನ್ ಮಾಡಿಸ್ಕೊಳ್ತಾರೆ, ನಮ್ಗೆ ಯಾಕೆ ಅದರ ತಲೆಬಿಸಿ ಎನ್ನುವ ರೀತಿಯಲ್ಲಿ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡ್ತಾ ಇದೆ. ಇದರ ಅರ್ಥ ಏನು ಕೇಳಿದ್ರೆ, ಅಮೆರಿಕ ಈ ಯುದ್ಧದಲ್ಲಿ ಒಂದು ರೀತಿಯಲ್ಲಿ ತಗಲಾಕೊಂಡಿದೆ. ಗಲ್ಫ್ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ, ಯುದ್ಧ ಶುರು ಮಾಡಿಬಿಟ್ರಿ, ನಮ್ಮನ್ನೀಗ ನಡು ನೀರಿನಲ್ಲಿ ಬಿಟ್ಟಿದ್ದೀರಿ, ಈಗ ಯುದ್ಧ ಎಂಡ್ ಮಾಡಿದ್ದೆ ಆದರೆ ನಮಗೆ ದೊಡ್ಡ ತೊಂದರೆ. ಇರಾನ್ ಮುಂದಿನ 4-5 ವರ್ಷದಲ್ಲಿ ಮತ್ತೆ ಸ್ಟ್ರೆಂತ್ ಅನ್ನು ಪಡೆದುಕೊಳ್ಳುತ್ತೆ, ಮತ್ತೆ ನಮಗೆ ಈ ಭೀತಿ ಇದ್ದಿದ್ದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ಯುದ್ಧದ ಬಳಿಕ ಇರಾನ್ ಜೊತೆಗೆ ಮತ್ತೆ ಪುನಃ ಸಂಬಂಧ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಇದ್ದಂತಹ ಸಂಬಂಧವೂ ಕೂಡ ಇರೋದಿಲ್ಲ. ಹೀಗಾಗಿ ಒಂದು ದ್ವೇಷದ ಮಧ್ಯದಲ್ಲಿ ಬದುಕಬೇಕಾಗತ್ತೆ. ಯಾವಾಗಲೂ ನಮಗೆ ಥ್ರೆಟ್ ಇದ್ದಿದ್ದೆ. ಅದೇ ಈ ಯುದ್ಧ ಅಂತ್ಯವನ್ನ ಕಂಡು ಇರಾನ್ ರೆಜಿಮ್ ಕೊಲ್ಯಾಪ್ಸ್ ಆಗಿದ್ದೆ ಆದರೆ ಗಲ್ಫ್ ಸುರಕ್ಷಿತವಾಗುತ್ತೆ ಹೀಗಂತ GCC ರಾಷ್ಟ್ರಗಳು ವಾದ ಮಾಡ್ತಾ ಇದ್ದಾವೆ. ಆದರೆ ಟ್ರಂಪ್ಗೆ ಇದು ಯಾವುದೂ ಕೂಡ ಮ್ಯಾಟರ್ ಆಗ್ತಾ ಇಲ್ಲ. ಅತ್ತ ಅಮೆರಿಕದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ತೈಲ ಬೆಲೆಯಂತೂ ವಿಪರೀತ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಇದೆಲ್ಲವೂ ಕೂಡ ಅಮೆರಿಕದ ಆಂತರಿಕ ರಾಜಕಾರಣಕ್ಕೆ ಬಹಳ ದೊಡ್ಡ ಒತ್ತಡವನ್ನು ತಂದಿಟ್ಟಿದೆ. ಹೀಗಾಗಿ ಯುದ್ಧವನ್ನು ನಿಲ್ಲಿಸಿ ಹರ್ಮೋಸ್ ಜಲಸಂಧಿಯನ್ನು ಮಿತ್ರ ರಾಷ್ಟ್ರಗಳು, ಈಗ ಭಾರತ ಇದೆ, ಚೈನಾ ಇದೆ, ರಷ್ಯಾ ಇದೆ, ಇವರು ಯಾರು ಬೇಕಾದರೂ ಏನಾದರೂ ಮಾಡ್ಕೊಳ್ಳಲಿ, ನಮ್ಗೆ ಯಾಕಾದ್ರೂ ಉಸಾಬರಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಇದನ್ನೇ ಬಂಡವಾಳ ಮಾಡಿಕೊಂಡು ಹರ್ಮೋಸ್ ಜಲಸಂಧಿಯಲ್ಲಿ ಟೋಲ್ ಅನ್ನು ವಿಧಿಸುವಂತಹ ತೀರ್ಮಾನವನ್ನು ಫೈನಲ್ ಮಾಡಿದೆ. ಸರ್ಕಾರದ ಹಂತದಲ್ಲಿ ಅದಕ್ಕೆ ಒಪ್ಪಿಗೆಯೂ ಕೂಡ ಸಿಕ್ಕಿದೆ. ಅದರ ಕುರಿತಾದಂತಹ ವರದಿಗಳು ಏನು ಹೇಳ್ತಾ ಇದ್ದಾವೆ ಗೊತ್ತಾ? ಇರಾನ್ ಈ ಹರ್ಮೋಸ್ ಜಲಸಂಧಿಯ ಮೇಲೆ ಸಾರ್ವಭೌಮತ್ವವನ್ನು ಸಾಧಿಸಿದೆ. ಅಂದರೆ ಅದು ಕಂಪ್ಲೀಟ್ ಆಗಿ ಇರಾನ್ನ ಕಂಟ್ರೋಲ್ಗೆ ಬರುತ್ತೆ. ಒಂದು ವೇಳೆ ಇರಾನ್ಗೆ ಮಾಹಿತಿಯನ್ನು ನೀಡದೆ ಇರಾನ್ನ ಟೋಲ್ ಉಲ್ಲಂಘನೆಯನ್ನು ಮಾಡಿದ್ದೆ ಆದರೆ ಅದು ಇರಾನ್ನ ಸಾರ್ವಭೌಮತ್ವದ ಉಲ್ಲಂಘನೆ ಆಗುತ್ತೆ, ನಮ್ಮ ಸಾವರ್ನಿಟಿಯನ್ನು ಪ್ರಶ್ನೆ ಮಾಡದಂತಾಗತ್ತೆ. ಅದಕ್ಕೆ ನಾವು ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಇರಾನ್ನ ಸರ್ಕಾರ ಹೇಳ್ಕೊಳ್ತಾ ಇದೆ. ಇದು ಯಾವುದೋ 1-2 ದೇಶಗಳಿಗೆ ಸಮಸ್ಯೆ ಅಲ್ಲ, ಇಡೀ ವಿಶ್ವಕ್ಕೆ ಸಮಸ್ಯೆ. ಇಂತಹ ಒಂದು ಸಮಸ್ಯೆಯನ್ನು ಹುಟ್ಟುಹಾಕ್ಬಿಟ್ಟು ಟ್ರಂಪ್ ಯುದ್ಧವನ್ನು ಅಂತ್ಯ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಅಂತ ಪ್ರತಿಷ್ಠಿತ ವಾಲ್ ಸ್ಟ್ರೀಟ್ ಜರ್ನಲ್ ಈಗ ವರದಿಯನ್ನು ಪ್ರಕಟಿಸಿದೆ. ಇದು ಸಹಜವಾಗಿ ಆತಂಕಕಾರಿಯಾದಂತಹ ವಿಚಾರ. ಈ ಯುದ್ಧದ ವಿಚಾರದಲ್ಲಿ ಯಾಕೆ ದ್ವಂದ್ವ ಅಂತ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಒಂದು ಕಡೆ ಅಮೆರಿಕದಿಂದ ಈ ರೀತಿಯ ಸುದ್ದಿಗಳು ಬರ್ತಾ ಇದ್ದಾವೆ, ಅಂದ್ರೆ ಯುದ್ಧವನ್ನ ಎಂಡ್ ಮಾಡೋದಕ್ಕೆ ಅಮೆರಿಕ ತುದಿಗಾಲ್ನಲ್ಲಿ ನಿಂತಿದೆ ಅಂತ. ಇನ್ನೊಂದು ಕಡೆಯಲ್ಲಿ ಅಮೆರಿಕದ ಸೇನಾ ಡಿಪ್ಲಾಯ್ಮೆಂಟ್ ಇದೆಯಲ್ಲ, ಇದು ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಹಿಂದೆಂದೂ ಆಗೇ ಇರಲಿಲ್ಲ ಆ ಪ್ರಮಾಣದಲ್ಲಿ ಅಮೆರಿಕ ಈ ಮಿಡಲ್ ಈಸ್ಟ್ ನಲ್ಲಿ ತನ್ನ ಸೇನೆಯನ್ನು ನಿಯೋಜನೆ ಮಾಡ್ತಾ ಇದೆ. ಈಗ ಒಂದು ವರದಿಯ ಪ್ರಕಾರ ಅಮೆರಿಕದ ನೇವಿ ಫ್ಲೀಟ್ ಅಲ್ಲಿಗೆ ಬಂದಾಗಿದೆ, ಜೊತೆಗೆ ಆರ್ಮಿ ರೇಂಜರ್ಸ್ಗಳು ಕೂಡ ಮಿಡಲ್ ಈಸ್ಟ್ ಅನ್ನು ತಲುಪಿದ್ದಾರೆ. ಇದೆಲ್ಲ ಸಾಮಾನ್ಯ ಮಟ್ಟದ ಡಿಪ್ಲಾಯ್ಮೆಂಟ್ ಅಲ್ಲ, ಹೈ ರಿಸ್ಕ್ ಹಾಗೂ ಪ್ರಿಸಿಷನ್ ಮಿಷನ್ಗಳನ್ನು ಸಾಧಿಸುವಂತಹ ಕೆಪಾಸಿಟಿ ಇರುವ ಸೇನೆಯನ್ನ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ನಿಯೋಜನೆ ಮಾಡ್ತಾ ಇದೆ. ಇದು ಯುದ್ಧ ಮುಂದುವರಿಯುವಂತಹ ಸಂಕೇತ ಅಥವಾ ಯುದ್ಧದಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗುವ ಸಂಕೇತ ಅಂತ ಅಮೆರಿಕದ ಪತ್ರಿಕೆಗಳೇ ವರದಿ ಮಾಡ್ತಾ ಇದ್ದಾವೆ. ಇದಿಷ್ಟು ಮಿತ್ರರೇ ಯುದ್ಧದ ಇತ್ತೀಚಿನ ಬೆಳವಣಿಗೆಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿ. ಈ ವಿಚಾರದ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.